ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಇಸ್ರಿಗೆ ಬಂದಿದೆ, ಅದು ದೊಡ್ಡ ತಪ್ಪು. ನಾವು ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ನಾನು ಎಷ್ಟು ಕಿಚ್ಚಾಡಿದನೆ ಮಾಡಿದಾಗ ಅದನ್ನ ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ತಪ್ಪಿತಸ್ಥರು ಯಾರಂತ ನಮ್ಗೆ ಗೊತ್ತಿಲ್ಲ. ಯಾರೇ ಇದ್ರು ಅದು ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ರಾಜ್ಯದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದವು, ಪ್ರತಿಭಟನೆಗಳು ಕೂಡ ನಡೆದವು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಮಾತುಗಳು ಕೇಳಿಬಂದು. ಅಷ್ಟೇ ಅಲ್ಲ, ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ರೇಣುಕಾಸ್ವಾಮಿ ಅವರ ಚಿತ್ರದುರ್ಗದ ಮನೆಗೆ ಹೋಗಿ 5 ಲಕ್ಷ ರೂಪಾಯಿಯನ್ನು ಸಹಾಯಧನ ನೀಡಿತ್ತು. ಇದಕ್ಕೆ ಒಂದಿಷ್ಟು ಸಾಕಷ್ಟು ವಿರೋಧದ ಮಾತುಗಳು ಕೇಳಿಬಂದವು. ಅಷ್ಟೇ ಅಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು. ಈಗ ನಾನು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದರೆ, ವಿನೋದ್ ರಾಜ್ ಏನಿದ್ದಾರೆ, ನಟ ವಿನೋದ್ ರಾಜ್ ಅವರು ನಿನ್ನೆ ಅಷ್ಟೇ ದರ್ಶನ್ ಅವ್ರನ್ನ ಭೇಟಿ ಮಾಡಿದರು, ಒಂದಿಷ್ಟು ಮಾತಾಡಿದರು. ಅದಾದಮೇಲೆ ಹೊರಗೆ ಬಂದು ಮಾಧ್ಯಮದವ್ರ ಜೊತೆಗೆ ದರ್ಶನ್ ಅವರು ತುಂಬ ಭಾವುಕರಾಗಿ ನನ್ನೊಂದಿಗೆ ಮಾತಾಡಿದರು, ನನ್ನ ತಪ್ಪಿಕೊಂಡ್ರು. ಸಾಕಷ್ಟು ಬಾರಿ ನಾವು ಮಾತಾಡ್ತಾ ಇದ್ವಿ ಬೇರೆ ಬೇರೆ ವಿಚಾರಗಳನ್ನ. ಆದರೆ ಇಂಥ ಸ್ಥಿತಿಯಲ್ಲಿ ಅವ್ರನ್ನ ಕಂಡಿದ್ದು ನನಗೂ ಕೂಡ ಒಂದು ರೀತಿಯ ಬೇಸರ ಆಯಿತು ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಜೈಲಿಗೆ ಹೋಗಿ ಬಂದ ಮರುದಿನ ವಿನೋದ್ ರಾಜ್ ಇವತ್ತು ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಅಲ್ಲಿಯ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಯವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ, ಅಷ್ಟೇ ಅಲ್ಲ ಅವರಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ಕೂಡ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಫಾರ್ ಎ ಫಸ್ಟ್ ಟೈಮ್ ವಿನೋದ್ ರಾಜ್ ಅವರು ವೈಯಕ್ತಿಕವಾಗಿ ಭೇಟಿ ಕೊಟ್ಟು 1 ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಚರ್ಚೆ ಆಗಿರುವಂಥದ್ದು. ಯಾಕಂದರೆ ದರ್ಶನ್ ಅವ್ರನ್ನ ಭೇಟಿಯಾದ ಮರುದಿನವೇ ಹೋಗಿ ಅಲ್ಲಿ ಸಾಂತ್ವನ ಹೇಳಿದ್ದು, ಈ ಸಾಂತ್ವನ ಹೆಸರಲ್ಲಿ ಏನಾದರೂ ಸಂಧಾನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಒಂದಿಷ್ಟು ಪ್ರಶ್ನೆಗಳು, ಈ ರೀತಿಯ ಪ್ರಶ್ನೆಗಳು ಎಲ್ಲ ಕಡೆ ಹೇಳ್ತಾ ಇದೆ. ಅದೇನೇ ಇರಲಿ, ಒಂದು ಮಾನವೀಯತೆ ದೃಷ್ಟಿಯಿಂದ ವಿನೋದ್ ರಾಜ್ ಅವರು ಹೋಗಿದ್ದು, ಅಲ್ಲಿ ಅವರಿಗೆ ಒಂದಿಷ್ಟು ಸಹಾಯಧನ ಮಾಡಿದ್ದಾರೆ ಅನ್ನೋದು ಮಾತುಗಳು. ಅಗ್ರಹಾರ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನು ದರ್ಶನ್ ಇದ್ದಾರೆ, ಅಲ್ಲಿ ಆ ಜೈಲಲ್ಲಿ ಹೋದಾಗ ಒಂದಿಷ್ಟು ನನ್ನ ಜೊತೆ ಮಾತಾಡಿದರು. ಒಂದು ರೀತಿ ಏನೋ ಬೇಸರದಲ್ಲೇ ಇದ್ದರು ದರ್ಶನ್ ಅಂಥೇಳಿ ವಿನೋದ್ ರಾಜ್ ಹೇಳಿದರು ಹೊರಗೆ ಬಂದು. ನಡಿಬಾರ್ದ ಒಂದು ಘಟನೆ ನಡೆದೋಗಿರೋ ಪರಿಣಾಮ, ಪ್ರತಿಫಲ ಇದು. ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪಿಸ್ತಾ ಇರೋದು ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಹೋಗುತ್ತೆ. ಜೀವನದಲ್ಲಿ ಮನುಷ್ಯ ಹೇಗೆ ಬಾಳಬೇಕು, ಹೇಗೆ ನಡ್ಕೋಬೇಕು, ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಗ್ತಾ ಇದೆ, ನಮ್ಮದು ಮನುಷ್ಯತ್ವ ಸಾಗ್ತಾ ಇದೆ. ನಾವು ಹೆಚ್ಚು ಕಡಿಮೆ ಮನುಷ್ಯರು ಅಂತೀವಿ, ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ, ಕಾಲ ಬಂದ್ಬಿಡ್ತು ಹತ್ತಿರಕ್ಕೆ. ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ, ಜೀವನ ಇಡೀ ಹೆಸರೂ ಅಲ್ವೇ ಅಲ್ಲ. ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ. ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ. ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ನನ್ನ ಮಗು ಜೋಪಾನವಾಗಿ ಬೆಳಿಬೇಕು, ಬಾಳ್ಬೇಕು, ಬೆಳಗಬೇಕು ಅನ್ನುವಂಥ ಆಸೆನಲ್ಲಿ ಬೆಳೆಸ್ತಾರೆ. ಎಲ್ಲೋ ಒಂದು ಚಾತುರ್ಯ, ಎಲ್ಲೋ ಒಂದು ಕೆಟ್ಟ ಸಮಯ, ಎಲ್ಲೋ ಒಂದು ಒಳ್ಳೇದು, ಎಲ್ಲೋ ಒಂದು ಕೆಟ್ಟದು. ಈ ಕೆಟ್ಟದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಇದು ಹೆಚ್ಚು ಆಗಬಾರ್ದೇನು ಜೀವನದಲ್ಲಿ. ಎಲ್ಲರೂ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ. ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಮತ್ತೊಂದು ಸರಿ ನಾನು ಏನು ಇಷ್ಟಪಡ್ತಾ ಇದ್ದೀನಿ, ನಾವು ಕಲಾವಿದರಾಗಲಿ, ಅದರಲ್ಲಿ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ, ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಅಂತಂತ ಹೇಳ್ತಾರೆ. ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಸರಿನಾ ಅಂತಂತ ಭಾವನೆ ಬಂದ್ಬಿಟ್ರೆ ಜನಗಳಿಗೆ
ಅದು ಭಾರಿ ಆಘಾತಕಾರಿಯಾದ ವಿಷಯ. ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಹೆಸರು ಕೀರ್ತಿ ಇರುವಂಥ ನಾವು ಯಾರೂ ಅಲ್ಲ, ನಾವು ಸಾಮಾನ್ಯ ನಾಗರಿಕರೇನೆ. ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ. ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ, ಜವಾಬ್ದಾರಿಯೊಂದಿಗೆ ಬಿಟ್ಟಿದ್ದಾರೆ. ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು, ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ. ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ, ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ, ನೊಂದು ಮಾತಾಡಿದಾಗ ಅದ್ರ ನೋವು ತುಂಬಿರುತ್ತೆ, ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ. ಎಲ್ಲೋ ಒಂದು ಕಡೆ ನಾವು ವಿವೇಚನೆನೋ ಸ್ಮೃತಿಯೋ ಅಥವಾ ನಮ್ಮತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟು ನಾವೇನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ಅಚಾತುರ್ಯಗಳು ಆಗುವಂಥ ಸಾಧ್ಯತೆ ಇದೆ. ಇದನ್ನು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ, ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿ ಇಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು, ಹೇಗೆ ಬಾಳಬೇಕು, ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ. ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು, ಹಿರಿಯರು, ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಬಾಳಬೇಕು, ಬದುಕಬೇಕು, ತಲೆ ಎತ್ತು ಬಾಳಬೇಕು, ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು, ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯ ತಕ್ಕೊಟ್ರು. ತಾನು ಊಟ ಮಾಡಲಿಲ್ಲ ಅಂದರು, ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದರು, ಬಾಳಕ್ಕೆ ಜಾಗ ಇಲ್ಲ ಅಂದರು, ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದ. ಆದರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು. ಆಗ್ದಿರ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳಬೇಕು. ನಮ್ಮ ಸುತ್ತಲೂ ನಮ್ಮ ಮಾಧ್ಯಮ ಇದೆ, ಎಲ್ಲನೂ ಇದೆ. ಅವರ ಮಾಧ್ಯಮ ಮಿತ್ರರಾಗ್ತಾರೇನೆ ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ. ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವಂಥ ಒಳ್ಳೆ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಇದು ದೊಡ್ಡ ಪಾಠ ನಮಗೆ. ಮತ್ತೆ ಇಂಥ ಪಾಠಗಳು ಆಗೋದು ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ಬೇಡಿ ಮುಕ್ಕೋತಾ ಇದ್ದೀನಿ ನಾನು. ಇಲ್ಲ, ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ. ಒಂದು ಸರಿ ಹೆಚ್ಚು ಕಡಿಮೆ 5 ಜನ ಹೋಗಿ ಒಂದೇ ಸರಿ ನೋಡೋಕೆ ಸಾಧ್ಯ. ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇನೆ. ಅಷ್ಟೊತ್ತಿಗೆ ಎಲ್ಲಾನು ಬೇಗ ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಿಡ್ಬೇಕಾಗತ್ತೆ. ನಾವು ಬೇರೆ ಅವಕಾಶನೇ ಇಲ್ಲ, ತಪ್ಕೊಂಡ್ರು ನನ್ನ ಅಷ್ಟೇನೆ. ಅವ್ರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಅದೇ ಆ ಸ್ಮೃತಿ, ನಮ್ಮತನ ಎಲ್ಲ ನಾವು ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ. ಅದಾದ ನಂತರ ಇವತ್ತು ಭೇಟಿ ಕೊಟ್ಟಿದ್ದು ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಂದರೆ ಒಂದು ಕಡೆಗೆ ದರ್ಶನ್ ಜೈಲಲ್ಲಿದ್ದಾರೆ, ಇನ್ನೊಂದು ಕಡೆ ಹೊರಗಡೆ ಬೇರೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಈ ನಡುವೆ ವಿನೋದ್ ರಾಜ್ ಹೋಗಿ ಸಹಾಯ ಮಾಡಿ ಬಂದಿದ್ದಾರೆ, ಯಾಕೆ ಮಾಡಿದ್ರು, ಯಾಕೆ ಹೋದರು ಅನ್ನೋ ಥರದ್ದು ಪ್ರಶ್ನೆಗಳು. ಏನೇ ಇರಲಿ, ಒಂದು ಮಾನವೀಯತೆಯಿಂದ ಹೋಗಿ ಅವರು ತಂದೆ ತಾಯಿನ ಭೇಟಿ ಮಾಡಿ ರೇಣುಕಾ ಸ್ವಾಮಿ ಅವರ ಪತ್ನಿಗೂ ಕೂಡ ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿನ ಕೊಟ್ಟು ಬಂದಿದ್ದಾರೆ. ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ. ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದ್ರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವ್ನು ನಂದು ನಾನು ಎಷ್ಟು ಕಿರ್ಚಾಡಿದಾನೆ, ನೋವು ಮಾಡಿದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಬಹಳ ನೊಂದ್ಕೊಂಡಿದ್ದೀವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ನಾವು ನೋಡ್ಕೊಂತಿದ್ದ ದಿನ ಆಂಟಿಬಯೋಟಿಕ್ ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳಾರ ಯಾರಿದಾರೆ? ನಮಗೆ ಯಾರಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಪ್ರಜೆಗೆ ಒಂದು ಖಾಯಂ ನೌಕರಿ ಕೊಡ್ಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಯಾರೇ ಇದ್ರು ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗ್ಬೇಕಾದ್ರೆ, ಹಾಗೆ ಇವ್ರಿಗೆ ನ್ಯಾಯ ಸಿಗ್ಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಒಂದಂತೂ ನಿಜ, ಅವರು ಏನು ಈ ಸಹಾಯ ಮಾಡಿದ್ರು, ಸಹಾಯ ಮಾಡಿದ ನಂತರ ಹೊರಗೆ ಬಂದು ಒಂದಿಷ್ಟು ಮಾಧ್ಯಮದವರ ಜೊತೆ ಒಂದಿಷ್ಟು ಮಾತಾಡಿದ್ದಾರೆ. ಅಂದರೆ ಈಗಿನ
ಪರಿಸ್ಥಿತಿ ನೋಡ್ತಾ ಇದ್ದರೆ, ರೇಣುಕಾಸ್ವಾಮಿಯವರ ಕುಟುಂಬದ ಪರಿಸ್ಥಿತಿ ನೋಡ್ತಾ ಇದ್ದರೆ ಒಂದು ರೀತಿಯ ಕರುಳು ಹಿಂಡು ಬರ್ತಾ ಇದೆ ನನಗೆ. ನಾವೆಲ್ಲ ಮನುಷ್ಯರಾಗಿದ್ದೀವ ಅಂತ ಮುಟ್ಕೊಂಡು ನೋಡುವಂತಹ ಸಮಯ ಇದು. ಯಾಕಂದರೆ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಜೀವವಿದೆ, ಅದಕ್ಕೆ ಸ್ವತಂತ್ರವಾಗಿ ಇರಬೇಕಾದಂಥದ್ದು ಕರ್ತವ್ಯ, ಹಕ್ಕು ಎಲ್ಲ ಇದೆ. ಆದರೆ ಒಂದು ಪ್ರಾಣ ಹೋಗೋಂಥದ್ದು ನಿಜಕ್ಕೂ ಅದೊಂದು ದುರಂತ ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ. ಬಟ್ ಏನೋ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಬಳಸ್ತಾರೆ ಮಕ್ಕಳನ್ನು, ಆದರೆ ಇಂಥ ಕೆಟ್ಟ ಕೃತ್ಯಗಳು ನಡಿಬಾರ್ದು, ನಡೆದೋಗಿದೆ. ಎಲ್ಲರೂ ಕೂಡ ಈ ರೀತಿಯ ಘಟನೆಗಳು ಆಗಬಾರ್ದು, ಆ ರೀತಿ ನಾವು ಎಚ್ಚೆತ್ಕೊಳ್ಬೇಕು ಅನ್ನೋ ರೀತಿಯಾಗಿ ಅವರು ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ನಾವೆಲ್ಲ ಕಲಾವಿದರನ್ನ ನೋಡಿ ಒಂದಿಷ್ಟು ಜನ ಫಾಲೋ ಮಾಡ್ತಾರೆ, ಕಲಾವಿದರನ್ನ ಅನುಕರಣೆ ಮಾಡ್ತಾರೆ ಒಂದಿಷ್ಟು ಜನ. ಹಾಗಾಗಿ ನಾವು ಒಂದು ಬೇರೆ ರೀತಿಯಾದಂಥ ಸಮಾಜದಲ್ಲಿ ಚೆನ್ನಾಗಿ ಇರಬೇಕು, ಒಂದಿಷ್ಟು ಸಂದೇಶ ಕೊಡೋಂಥ ಆಗಬೇಕು, ಅದು ಕೆಟ್ಟ ಸಂದೇಶ ಆಗಬಾರ್ದು ಅನ್ನೋ ರೀತಿ ಮಾತಾಡಿದ್ದಾರೆ. ಅಂದರೆ ಎಚ್ಚರಿಕೆಯಿಂದ ಎಲ್ಲರೂ ಇರಬೇಕು, ಎಚ್ಚರದಿಂದ ಎಲ್ಲರೂ ಇರಬೇಕು ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಸೊ ಅದೇನೇ ಇರಲಿ, ದರ್ಶನ್ ಭೇಟಿ ನಂತರನೇ ಚಿತ್ರದುರ್ಗಕ್ಕೆ ಹೋಗಿದ್ದು ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದರೂ ಕೂಡ ವಿನೋದ್ ರಾಜ್ ಮೊದಲಿನಿಂದಲೂ ಕೂಡ ಯಾರೇ ಕಂಡರೂ ಕೂಡ ಒಂದು ಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದಂಥವ್ರು, ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಂಥವ್ರು. ಅವರು ತಮ್ಮದೇ ಚಟುವಟಿಕೆಯಲ್ಲಿ, ಅಂದರೆ ಕೃಷಿ ಚಟುವಟಿಕೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿಯ ಘಟನೆಗಳಾದಾಗ ಒಂದಿಷ್ಟು ಸಹಜವಾಗಿ ಮಾಧ್ಯಮದ ಮುಂದೆ ತಮ್ಮ ನೋವನ್ನು ತೋಡ್ಕೊಂಡಿದ್ದು ಉಂಟು. ಹಿಂದೆ ಕೂಡ ಅವ್ರ ತಾಯಿ ಮತ್ತು ವಿನೋದ್ ರಾಜ್ ಇಬ್ಬರೂ ಕೂಡ ಯಾವುದೇ ಒಂದು ಸಮಸ್ಯೆ ಸಿಲುಕಿದಾಗ ನೋನಲ್ಲೇ ಮಾತಾಡ್ತಾ ಇದ್ರು. ಸೊ ಅದೇ ರೀತಿ ಕೂಡ ಈಗ ನಮ್ಮ ಪರಿವಾರದಲ್ಲಿ ಆಗಿರುವಂಥ ಒಂದು ಏನು ದರ್ಶನ್ ಇದ್ದಾರೆ, ಈ ಒಂದು ಘಟನೆಗೆ ಸಿಲುಕಿದ್ದಾರೆ. ಇಂಥ ಘಟನೆ ಆಗಬಾರ್ದಾಗಿತ್ತು, ಆದರೂ ಕೂಡ ನಡೆದು ಹೋಗಿದೆ ಅನ್ನೋ ರೀತಿಯ ಮಾತುಗಳನ್ನು ಆಡುವ ಮೂಲಕವೇ ಅವರು ರೇಣುಕಾಸ್ವಾಮಿ ಅವರ ಕುಟುಂಬವನ್ನು ಭೇಟಿ ಮಾಡಿದ್ದಾರೆ. ಇವತ್ತು ಭೇಟಿ ಮಾಡಿ 1 ಲಕ್ಷ ರೂಪಾಯಿನ ಸಹಾಯವಾಗಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರೂ ಕೂಡ ಲೀಲಾವತಿಯವರ ಸಿನಿಮಾನ ನೋಡಿದ್ದೀವಿ, ನಿಮ್ಮ ತಾಯಿಯವರ ಒಳ್ಳೊಳ್ಳೆ ಸಂದೇಶದ ಚಿತ್ರಗಳನ್ನು ಮಾಡ್ತಾಯಿದ್ರು ಅಂತೇಳಿ ಒಂದಿಷ್ಟು ಅವರು ಕೂಡ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿನೋದ್ ರಾಜ್ ಕೂಡ ಒಂದಷ್ಟು ಭಾವುಕರಾಗಿದ್ದರು. ಅಂದರೆ ಲೀಲಾವತಿಯವರ ವಿಚಾರವಾಗಿ ಮಾತಾಡುವಾಗ. ಅದೇನೇ ಇರಲಿ, ವಿನೋದ್ ರಾಜ್ ರೇಣುಕಾಸ್ವಾಮಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಹಾಯಧನ ಮಾಡಿದ್ದಾರೆ. ಇದಕ್ಕೆ ಅಂತ್ಯಕಂತೆಯ ಮಾತುಗಳನ್ನು ಕಟ್ಟೋದು ಸರಿಯಲ್ಲ. ಯಾಕಂದರೆ ದರ್ಶನ್ ಭೇಟಿಯಾಗಿದ್ದರು, ದರ್ಶನ್ ಮಾತಾಡಿದ್ರು. ಆದರೆ ಹೊರಗೆ ಬಂದು ಇವತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ 1 ಲಕ್ಷ ಕೊಟ್ಟಿದ ತಕ್ಷಣ ಇದೇನೋ ಸಾಂತ್ವನ ಮತ್ತು ಸಂಧಾನ ಅನ್ನೋ ರೀತಿಯ ಮಾತುಗಳು ಕೇಳಿಬರ್ತವೆ. ಇದು ಯಾರು ಕೂಡ ಒಪ್ಪಲ್ಲ. ಅದೇನೇ ಇರಲಿ, ಈ ರೀತಿಯ ಮಾತುಗಳನ್ನು ಆಡೋದು ಬಿಟ್ಟು, ಒಂದು ಹತ್ಯೆ ನಡೆದಿದೆ, ಹತ್ಯೆ ಕುಟುಂಬ ಸಾಕಷ್ಟು ಸಂಕಷ್ಟದಲ್ಲಿದೆ, ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಎಲ್ಲರಲ್ಲೂ ಇದೆ. ಆದರೆ ಮುಂದೆ ಬರೋ ವ್ಯಕ್ತಿಗಳು ಕಮ್ಮಿ. ಹಾಗಾಗಿ ವಿನೋದ್ ರಾಜ್ ಈ ನಿಟ್ಟಿನಲ್ಲಿ ಫಸ್ಟ್ ಟೈಮ್ ಮುಂದೆ ಹೋಗಿ ಒಂದು ಒಳ್ಳೆಯ ಕೆಲಸನ ಮಾಡಿದ್ದಾರೆ.